ನೆಕ್ಸ್ಟ್ ಬರ್ತದ ಈ ಬಾಡಿ ಒಳಗಡೆ ನೋಡ್ರಿ, ಇದು ರಾಗರ್ಸ್ ಪೆರಿನೇ ಹೇಳಿದ್ದು. ಏನು ಹೇಳ್ತಾನಂತಂದ್ರೆ, ನಮ್ಮ ಬಾಡಿ ಒಳಗಡೆ ಇದೇನು ಲೆಫ್ಟ್ ಪಾರ್ಟ್ ಅದಲ್ಲ, ಈ ಲೆಫ್ಟ್ ಪಾರ್ಟ್ ಡೋಂಟ್ ಕನ್ಫ್ಯೂಸ್ ವಿತ್ ದಿಸ್ ಬಾಡಿ. ಈ ಬಾಡಿ ಹೆಂಗದ ಅಂದ್ರೆ ನಿಮ್ಗೆ ನೋಡಿದ್ರೆ ಬಂದ್ರೆ ಮತ್ತಿದು ರೈಟ್ ಸೈಡ್ ಐತಲ್ರಿ ಅನ್ಬೇಡ್ರಿ. ಇದು ಆ್ಯಕ್ಚುಲಿ ನಿಮ್ಮ ವ್ಯೂವರ್ಗೆ ಸಂಬಂಧಪಟ್ಟಂಗೆ ಮಾಡಿದ್ದೀನಿ. ನೀವು ಕಂಪ್ಯೂಟರ್ ಮುಂದೆ ಅಥವಾ ಮೊಬೈಲ್ ಮುಂದೆ ಕುಂತಿದ್ದೀರಿ ಅಂದರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಇದು ಲೆಫ್ಟ್ ಸೈಡ್, ಓಕೆನಾ. ನಿಮ್ಮ ರೈಟ್ ಹ್ಯಾಂಡ್ ಅಂದರೆ ಇದು ರೈಟ್ ಸೈಡ್. therefore this is ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ, ದಿಸ್ ಇಸ್ ಅ ರೈಟ್ ಪಾರ್ಟ್ ಆಫ್ ದ ಬಾಡಿ. ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ ಒಳಗೆ ಏನೈತೆ ನೋಡ್ರಿ, ಹಾರ್ಟ್ ಅದಲ್ಲ, ಇದು ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ. ಇದು ಲೆಫ್ಟ್ ಹ್ಯಾಂಡ್, ಇಲ್ಲಿ ಲೆಫ್ಟ್ ಲೆಗ್ ಇರ್ತದ. ಲೆಫ್ಟ್ ಪಾರ್ಟ್ ಆಫ್ ದ ಸ್ಟಮಕ್ಕು, ಲೆಫ್ಟ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್ಸ್, ಚೆಸ್ಟ್, ಈ ಎಲ್ಲ ಲೆಫ್ಟ್ ಪಾರ್ಟ್ ಏನೈತಲ್ಲ ಇದು ಯಾರು ಕಂಟ್ರೋಲ್ ಮಾಡ್ತಾರ? ರೈಟ್ ಬ್ರೈನ್ ಕಂಟ್ರೋಲ್ ಮಾಡ್ತದ. ಲೆಫ್ಟ್ ಪಾರ್ಟ್ ರೈಟ್ ಬ್ರೈನ್ ಕಂಟ್ರೋಲ್ ಮಾಡ್ತದ. ಹಂಗ ರೈಟ್ ಪಾರ್ಟ್ ಏನದಲ್ಲ, ರೈಟ್ ಹ್ಯಾಂಡ್, ರೈಟ್ ಲೆಗ್, ರೈಟ್ ಪಾರ್ಟ್ ಆಫ್ ದ ಚೆಸ್ಟ್, ರೈಟ್ ಪಾರ್ಟ್ ಆಫ್ ದ ಸ್ಟಮಕ್, ರೈಟ್ ಪಾರ್ಟ್ ಈಚ್ ಅಂಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಬಿಲೋ ನೆಕ್ ಲೆವೆಲ್, ವಾಟ್ ಎವರ್ ಇಟ್ ಇಸ್ ದೇರ್, ಇದು ಎಲ್ಲವನ್ನು ಯಾರು ಕಂಟ್ರೋಲ್ ಮಾಡ್ತಿರ್ತಾರ? ಲೆಫ್ಟ್ ಬ್ರೈನ್ ಕಂಟ್ರೋಲ್ ಮಾಡ್ತಿರ್ತಾರ. ಉಲ್ಟಾ ಅದ, ಥಿಂಕ್ ಮಾಡ್ರಿ. ಇಲ್ಲಿ ನೋಡ್ರಿ ಹಾರ್ಟ್ ಅದ, ಈ ಚಿತ್ರದೊಳಗಡೆ ಹಾರ್ಟ್ ಎಲ್ಲಿ ತೋರಿಸ್ಯಾರ ನೋಡ್ರಿ, ಹಾರ್ಟ್ ರೈಟ್ ಸೈಡಿಗೆ ತೋರಿಸಿದಾರ. ಈ ಚಿತ್ರದೊಳಗಡೆ ಹಾರ್ಟ್ ಲೆಫ್ಟ್ ಸೈಡಿಗೆ ಅದ. ಅರ್ಥ ಆಯ್ತಲ್ಲ? ಅಂದ್ರೆ ಲೆಫ್ಟ್ ಸೈಡಿಗೆ ಇರೋದು ಇಲ್ಲಿಗೆ ಕನೆಕ್ಟ್ ಆಗ್ಯದ, ತಿಳಿತಾ? ಓಕೆ, ಅಂದರೆ ನಮ್ಮ ತಲೆಯೊಳಗಡೆ ಹೃದಯವನ್ನು ಕಂಟ್ರೋಲ್ ಮಾಡೋ ಬ್ರೈನ್ ಯಾವುದು? ಇದು ರೈಟ್ ಸೈಡ್ ಬ್ರೈನ್ ಹೃದಯವನ್ನು ಕಂಟ್ರೋಲ್ ಮಾಡ್ತದ. ಹಾಗಾಗಿ ನಾವೇನಂತೀವಿ ಗೊತ್ತಾ, ಕೆಲವು ಫೀಲಿಂಗ್ಸ್ ಇರ್ತಾವೆ, ಅದನ್ನು ನಾನು ನೆಕ್ಸ್ಟ್ ಹೇಳಿ ಆಮೇಲೆ ಈ ಕಡೆ ಬರ್ತೀನಿ, ಮತ್ತೆ ಅದೇ ಫಿಗರ್ಗೆ ಬರ್ತೀನಿ. ಇದು ಬೇಡ, ಇಲ್ಲಿ ಬರ್ರಿ. ಇಲ್ಲಿ ಕಾನ್ಷಿಯಸ್ನೆಸ್, ಸಬ್ ಕಾನ್ಷಿಯಸ್ನೆಸ್ ಅಂತದ. ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿಕೊಂಡು. ಮ್ಯಾಥಮೆಟಿಕ್ಸ್ ಒಳಗಡೆ ಪೂರ ಒಬ್ಬೊಬ್ಬರು ಪರಿಣಿತರಾಗಿಬಿಡ್ತಾರೆ, ಹೌದಾ. PhD ತೊಗೊಳ್ತಾರ, ಏನೆಲ್ಲ ಇನ್ವೆನ್ಷನ್ ಮಾಡ್ತಾರೆ. ನೀವೆಲ್ಲ ಸ್ಪೈಡರ್ ಮ್ಯಾನ್ಸ್ ನೋಡ್ತೀರಿ, ಹೌದಾ. ಸ್ಪೈಡರ್ ಮ್ಯಾನ್ ಫಿಲ್ಮ್ಸ್ ಇರ್ಬೋದು, ಅಥವಾ ಯಾವುದೋ ಸಾಫ್ಟ್ವೇರ್ಸ್ ಇರ್ಬೋದು. ಇವನ್ನೆಲ್ಲ ಮಾಡ್ತಾರಲ್ಲ, ಫಿಲ್ಮ್ಸ್ ಎಲ್ಲ ಮಾಡಿರ್ತಾರೆ. ಒಂದು ಗಾಡಿ ಇನ್ನೊಂದು ಗಾಡಿಗೆ ಆಕ್ಸಿಡೆಂಟ್ ಆಗ್ತದೆ. ಅವೆಲ್ಲ ಆಕ್ಸಿಡೆಂಟ್ಸ್ ರಿಯಾಲಿಟಿ ಒಳಗೆ ಮಾಡ್ಕೊಂತ ಕುಂತರ ಎಕನಾಮಿ ಡೌನ್ ಆಗಿಬಿಡ್ತದೆ, ಕಂಟ್ರಿ ಎಕನಾಮಿ ಡೌನ್ ಆಗಿಬಿಡ್ತದೆ. ಹಾಗಾಗಿ ಎಲ್ಲ ಫಿಲ್ಮ್ ಇಂಡಸ್ಟ್ರಿನ ಬಂದ್ ಮಾಡಬೇಕಾಗ್ತದೆ. ಬಟ್ ಅವಕ್ಕೆಲ್ಲ ಏನು ಮಾಡ್ತಾರೆ ಹೇಳಿ, ಸಾಫ್ಟ್ವೇರ್ಸ್ ಕಂಡಿರ್ತಾರೆ. ಆ ಸಾಫ್ಟ್ವೇರ್ಸ್ ಒಳಗಡೆ ಒಂದು ಗಾಡಿ ಇನ್ನೊಂದು ಗಾಡಿ ಬರ್ತದೆ, ಕೊಲೈಡ್ ಆಗ್ತದೆ. ಕೊಲೈಡ್ ಆದೊಳಗೆ ರಿಯಲಿಸ್ಟಿಕ್ ವೇ ಒಳಗಡೆ ಅದು ಡ್ಯಾಮೇಜ್ ಆಗ್ತದೆ, ಫ್ರ್ಯಾಕ್ಚರ್ ಆಗ್ತದೆ, ಕೊಲ್ಯಾಪ್ಸ್ ಆಗ್ತದೆ. ಅದನ್ನು ಅವರು ಫಿಲ್ಮ್ ಒಳಗೆ ಯೂಸ್ ಮಾಡ್ಕೊಳ್ತಾರೆ. ಅಥವಾ ರಿಯಾಲಿಟಿ ಒಳಗಡೆ ನೀವು ಇದು ರಿಯಾಲಿಟಿ ಒಳಗೆ ಬಂದ್ರೆ ಈ ಟವರ್ಸ್ ಮೇಲ್ಗಡೆ ಒಂದು ಪುಟ್ಟಿ ಇಟ್ಟಿರ್ತಾರೆ, ಅಲ್ಲಿಂದ ನೀವು ವೇವ್ಸ್ ಬರ್ತಾವೆ, ಎಲ್ಲ ಮೊಬೈಲ್ಸ್ ಒಳಗೆ ಬಂದು ಹೋಗ್ಕೊಳ್ತಾವೆ. ಇದೆಲ್ಲ ಹೆಂಗೆ ಪಾಸಿಬಲ್ ಅಂತಂದ್ರೆ ಇದೆಲ್ಲ ಮ್ಯಾಥಮೆಟಿಕ್ಸ್ಲಿಂದ ಪಾಸಿಬಲ್. ಮ್ಯಾಥಮೆಟಿಕ್ಸ್ ಇಕ್ವೇಷನ್ಸ್ ಇರ್ತಾವೆ, ಬೇಸ್ಡ್ ಆನ್ ದೋಸ್ ಇಕ್ವೇಷನ್ಸ್ ಎವ್ರಿಥಿಂಗ್ ವಿಲ್ ಹ್ಯಾಪನ್. ಈಗ ಹಂಗಾದ್ರೆ ಇದು ಎಲ್ಲದ್ರ ಬಗ್ಗೆ ಪರಿಣಿತ ಆಗಿರ್ತಾನಲ್ಲ, ಅವನದು ಕಾನ್ಷಿಯಸ್ ಮೈಂಡ್ ಭಾಳ ಚೆನ್ನಾಗಿರ್ತದ ಅಂತ. ಸ್ಪೀಚ್ ಮಾಡೋದ್ರೊಳಗೆ ಭಾಳ ಚಲೋ ಇರ್ತಾನೆ, ಭಾಳ ಚೆನ್ನಾಗಿ ಸ್ಪೀಚ್ ಮಾಡ್ತಿರ್ತಾನೆ, ಅವನದು ಕಾನ್ಷಿಯಸ್ ಮೈಂಡ್ ಚೆನ್ನಾಗಿರ್ತದ. ಸಿಕ್ವೆನ್ಷಿಯಲ್ ಅಂದ್ರೆ ಪ್ರೊಸೀಜರ್ ಹಿಂಗೆ ಫಾಲೋ ಮಾಡಬೇಕು, ಅದ್ರದ್ದು ಕಾನ್ಷಿಯಸ್ ಮೈಂಡ್ ಪ್ರೊಸೀಜರ್ಲಿ ಇರ್ತದೆ, ಕಾನ್ಷಿಯಸ್ ಮೈಂಡ್. ಪೋಯೆಟ್ ಇರ್ತಾನೆ ಒಬ್ಬವ, ಕತ್ತಿ ಬರೆಯೋದು, ಕಾದಂಬರಿ, ಕಾವ್ಯ ಅವೆಲ್ಲ ಬರೆದವರು ಕಾನ್ಷಿಯಸ್ ಮೈಂಡ್ ಒಳಗೆ ಜಾಸ್ತಿ ಕೆಲಸ ಮಾಡ್ತಾರೆ. ಡಿಬೇಟ್ ಮಾಡ್ತಿರ್ತಾನೆ. ಇವು ಎಲ್ಲವೂ ನೋಡಿ, ನಿದ್ಗಣ್ಣಾಗ ಡಿಬೇಟ್ ಮಾಡಕ್ಕೆ ಬರಂಗಿಲ್ಲ. ನಿದ್ಗಣ್ಣಾಗಿದ್ದಾಗ ಡಿಬೇಟ್ ಮಾಡಕ್ಕೆ ಬರಂಗಿಲ್ಲ. ನಿದ್ಗಣ್ಣಾಗಿದ್ದಾಗ ಕಾವ್ಯ ಬರೆಯಕ್ಕೆ ಬರಂಗಿಲ್ಲ. ಎಲ್ಲ ಮಕ್ಕಳನ್ನಪ್ಪ ಅರ್ಧ ಹಿಂಗೆ ಮಬ್ಬಾಗಿ ನಿದ್ದೆ ಮಾಡಕ್ಕೆ ಬರಂಗಿಲ್ಲ, ಹೌದಾ. ಆಮೇಲೆ ಸ್ಪೀಚ್ ಮಾಡಬೇಕಿತ್ತು ಅಂತಂದ್ರೆ ಅವ್ನು ಜಾಗೃತನಾಗಿರ್ಬೇಕು, ಅವಾಗ ಮಾತ್ರ ಸ್ಪೀಚ್ ಮಾಡ್ಬೋದು. ಹಂಗೆ ಕ್ಯಾಲ್ಕುಲೇಷನ್ ಮ್ಯಾಥಮೆಟಿಕ್ಸ್ ಮಾಡಬೇಕಿತ್ತಂದ್ರೂ ಅವನು ಜಾಗೃತನಾಗಿರ್ಬೇಕು. ಹಂಗೆ ಜಾಗೃತನಾಗಿದ್ದಾಗ ಮಾತ್ರ ಅವನು ಈ ಎಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡ್ಬೋದು. ಹಂಗೆ ಸಬ್ ಕಾನ್ಷಿಯಸ್ ಕೆಲವು ಆ್ಯಕ್ಟಿವಿಟಿಗಳಿರ್ತವೆ, ಲಾಜಿಕಲ್ ಇರ್ತದೆ, ಕಾಂಪ್ರಹೆನ್ಸಿವ್ ಇರ್ತದೆ, ಇಮೋಷ್ನಲ್ ಇರ್ತದೆ, ಕ್ರಿಯೇಟಿವಿಟಿ ಇರ್ತದೆ. ಕ್ರಿಯೇಟಿವಿಟಿಗೆ ಏನು ಮಾಡ್ತೀರಿ ಹೇಳಿ ನೋಡೋಣ. ಹಿಂಗೆ ಕೂತ್ಕೊಂಡು ಮನಸ್ಸೊಳಗೆ ಹೋಗ್ತಾ ಇರ್ತೀರಿ. ಮನಸ್ಸೊಳಗೆ ಹೋಗಿ ಏನು ಮಾಡಲಿ ಅಂತ ಪೂರ ಡೀಪಾಗಿ ಮನಸ್ಸೊಳಗೆ ಹೋಗಿ ಒಳಗಡೆಯಿಂದ ಒಂದು ಸ್ಫೂರ್ತಿಯನ್ನು ತೊಗೊಂಡು ಬಂದು ಕ್ರಿಯೇಟಿವಿಟಿ ಶುರು ಮಾಡ್ತೀರಿ. ಕಾನ್ಸಂಟ್ರೇಟೆಡ್ ಒಂದು ಯಾವುದೋ ಒಂದು ವಿಷಯದ ಮೇಲೆ ಕುಂತ್ಕೊಂಡು ಡೀಪಾಗಿ ಚರ್ಚೆ ಮಾಡಿ ಮನಸ್ಸೊಳಗಡೆ ಯೋಚನೆ ಮಾಡ್ತೀರಿ, ಹೌದಾ. ಅದು ಕಾನ್ಸಂಟ್ರೇಟ್ ಒಳಗಡೆ ಹೋಗ್ತಾ ಇದ್ರಿ. ಅಂತರ್ಮುಖತೆ ಅಂತಾರೆ ಇವಕ್ಕೆಲ್ಲ. ನಾನ್ ವರ್ಬಲ್ ಇಂಟೆಲಿಜೆನ್ಸ್, ಇನ್ನೊಬ್ಬರಿಗೆ ನೀವೇನು ಹೇಳೋ ಅವಶ್ಯಕತೆ ಇಲ್ಲ, ಬಾಯಿ ತೆಗೆದು ಮಾತಾಡೋ ಅವಶ್ಯಕತೆ ಇಲ್ಲ, ಬಟ್ ಅವ್ರಿಗೆಲ್ಲ ಅರ್ಥ ಆಗಕ್ಕೆ ಶುರು ಆಗ್ತದೆ. ನಾನ್ ವರ್ಬಲ್ ಇಂಟೆಲಿಜೆನ್ಸ್ ಇರ್ಬೋದು. ಅಥವಾ ವ್ಯಕ್ತಿ ನೋಡೋಕೆ ಹೆಂಗಿರ್ತಾನೆ ಅಂದ್ರೆ ಸೈಲೆಂಟ್ ಇರ್ತಾನೆ, ಡಲ್ ಇರ್ತಾನೆ, ಸುಂದಿರ್ತಾನೆ. ಅಂಥ ವ್ಯಕ್ತಿದು ಏನಿರ್ತದ, ಅವ್ರದ್ದು ಸಬ್ ಕಾನ್ಷಿಯಸ್ ಮೈಂಡ್ ಡಾಮಿನೆಂಟ್ ಆಗಿರ್ತದ. ಇಂಥ ವ್ಯಕ್ತಿಗಳದ್ದು ಏನಿರ್ತದ, ಕಾನ್ಷಿಯಸ್ ಮೈಂಡ್ ಡಾಮಿನೆಂಟ್ ಆಗಿರ್ತದ. ನಾವು ವಿಲ್ ಗೋ ಬ್ಯಾಕ್ ಟು ದ ಸ್ಲೈಡ್ಸ್. ಪ್ರೀವಿಯಸ್ ಸ್ಲೈಡ್ಸಿಗೆ ಬಂದ್ರೆ ಇಲ್ಲಿ ಗೊತ್ತಾಯ್ತಾ. ಈಗ ನಿಮ್ಗೆ ಗೊತ್ತಾಯ್ತು ಕಾನ್ಷಿಯಸ್ ಮೈಂಡ್ ಒಳಗಿರ್ತಕ್ಕಂಥ ಆ್ಯಕ್ಟಿವಿಟೀಸ್ ಯಾವುವು, ಸಬ್ ಕಾನ್ಷಿಯಸ್ ಮೈಂಡ್ ಒಳಗಿರ್ತಕ್ಕಂಥ ಆ್ಯಕ್ಟಿವಿಟೀಸ್ ಯಾವುವು.
ಹಂಗೆ ಕಾನ್ಷಿಯಸ್ ಮೈಂಡ್ ಏನೈತಲ್ಲ ಅದು ಲೆಫ್ಟ್ ಬ್ರೈನ್ ಒಳಗಿರ್ತದ. ಸಬ್ ಕಾನ್ಷಿಯಸ್ ಮೈಂಡ್ ಏನಿರ್ತದಲ್ಲ ಅದು ರೈಟ್ ಬ್ರೈನ್ ಒಳಗಿರ್ತದ. ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲಿರ್ತದ? ರೈಟ್ ಬ್ರೈನ್ ಒಳಗಿರ್ತದ. ಕಾನ್ಷಿಯಸ್ ಮೈಂಡು ಲೆಫ್ಟ್ ಬ್ರೈನ್ ಒಳಗಿರ್ತದ. ಅರ್ಥ ಆಯ್ತಾ? ಈಗ ಸಬ್ ಕಾನ್ಷಿಯಸ್ ಮೈಂಡು ರೈಟ್ ಬ್ರೈನ್ ಒಳಗಿರ್ತದ ಅಂದ್ರೆ ರೈಟ್ ಬ್ರೈನು ಏನನ್ನು ಕಂಟ್ರೋಲ್ ಮಾಡ್ತದ? ಹಾರ್ಟ್ ಕಂಟ್ರೋಲ್ ಮಾಡ್ತದ. ಹಾಗಾಗಿ ನಾವೆಲ್ಲ ಏನು ಹೇಳ್ತೀವಿ ಅಂತಂದ್ರೆ ಸಬ್ ಕಾನ್ಷಿಯಸ್ ಮೈಂಡು ಹೃದಯದಲ್ಲಿದೆ ಅಂತ ಹೇಳ್ತೀವಿ ನಾವು. ಬಟ್ ಅದು ಹೃದಯದೊಳಗೆ ಇಲ್ಲಿ ಕೆಳಗೆ ಬಂದು ಚೆಸ್ಟ್ ಪಾರ್ಟ್ ಒಳಗೆ ಇರಂಗಿಲ್ಲ. ಅದು ಎಲ್ಲಿರ್ತದ? ಬ್ರೈನ್ ಒಳಗೆ ಇರ್ತದ. ಬಟ್ ಅದು ಹೃದಯ. ಈ ಲವ್ ಇರ್ತದ, ಮಮತೆ, ಕರುಣೆ, ಪ್ರೀತಿ, ದಯೆ, ಹೌದಾ? ಇವೆಲ್ಲ ಹ್ಯುಮ್ಯಾನಿಟಿ ಅದು ಇದು ಏನೇನು ಬರ್ತಾವಲ್ಲ ಇವೆಲ್ಲ ಟರ್ಮ್ಸ್ಗಳನ್ನು ಸಬ್ ಕಾನ್ಷಿಯಸ್ ರಿಲೇಟೆಡ್ ಟರ್ಮ್ಸ್ ಅವು. ಈ ಎಲ್ಲ ಟರ್ಮ್ಸ್ಗಳು ಹೃದಯದಿಂದ ಬರ್ತಾವ ಅಂತ ಹೇಳ್ತೀವಿ ನಾವು. ಇನ್ನೊಬ್ಬರನ್ನ ಪ್ರೀತಿ ಮಾಡಬೇಕಾದ್ರೆ ಹೃದಯದಿಂದ ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಹೃದಯದಿಂದ ಪ್ರೀತಿ ಮಾಡೋದಂದ್ರೆ ಅರ್ಥ ಸಬ್ ಕಾನ್ಷಿಯಸ್ಲಿಂದ ಪ್ರೀತಿ ಮಾಡಬೇಕು. ಹೃದಯದಿಂದ ಅಂದರೆ ಇಲ್ಲಿ ಬ್ಲಡ್ ಪಂಪ್ ಮಾಡೋ ಹೃದಯ ಅಲ್ಲ, ಈ ರೈಟ್ ಬ್ರೈನ್ಲಿಂದ ಅದನ್ನು ನಾವು ಪ್ರೀತಿ ಮಾಡಬೇಕು. ಆಮೇಲೆ ಓದೋದಿತ್ತು ಅಂತಂದ್ರೆ ಅಥವಾ ಏನೋ ಗಿಸ್ನೆಸ್ ಮಾಡಾಕತ್ತಿದ್ದಿ ಅಂತಂದ್ರೆ ಹೇಳ್ತಿರ್ತಾರೆ ಬುದ್ಧಿವಂತನಾಗಬೇಕಲ್ಲಿ ಅಂದ್ರೆ ಬುದ್ಧಿಯನ್ನು ಯೂಸ್ ಮಾಡ್ಬೇಕು ಅಂದ್ರೆ ಬ್ರೈನನ್ನು ಯೂಸ್ ಮಾಡಬೇಕು. ಬ್ರೈನ್ ಈಸ್ ಕನೆಕ್ಟೆಡ್ ಟು ರೈಟ್ ಪಾರ್ಟ್, ಲೆಫ್ಟ್ ಪಾರ್ಟ್. ಅರ್ಥ ಆಯ್ತಾ? ಹಾಗಾಗಿ ನಮ್ಮ ಹಾರ್ಟ್ ಅಂತಕ್ಕಂಥ ಒಂದು ವರ್ಡ್ ಬರ್ತದೆ. ದಿಲ್ ಸೆ ಕರೋ ದಿಮಾಗ್ ಸೆ ನೈ. ಹೌದಾ? ದಿಲ್ ಸೆ ಕರೋ ಅಂತಂದ್ರೆ ಸಬ್ ಕಾನ್ಷಿಯಸ್ ಸೆ ಕರೋ, ಕಾನ್ಷಿಯಸ್ ಸೆ ನೈ ಅಂತೇಳಿ. ಅರ್ಥ ಆಯ್ತಲ್ಲ? ಈಗ ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಆಕ್ಟಿವಿಟಿಗಳೊಳಗಡೆ ಲೆಫ್ಟ್ ಮತ್ತು ರೈಟ್ ಅಂತಕ್ಕಂಥ ಎರಡು ಇರ್ತಾವ. ಅವೆರಡರೊಳಗಡೆ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಅಂತದ. ಅವೆರಡೂ ಕೂಡ ಆಕ್ಟಿವಿಟಿ ಮಾಡ್ತಿರ್ತದ. ಇರುತ್ತೆ. ಅವುಗಳದೊಳಗಡೆ ಇವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿತ್ತಂದ್ರೆ ಈ ಫಿಗರ್ ನೋಡ್ರಿ. ಇಲ್ಲಿ ಈ ಫಿಗರ್ ಒಳಗಡೆ ಇಲ್ಲಿ ಕೂತ್ಕೊಂಡಿದ್ದಾನಲ್ಲ ಇವ್ರು ಯಾರು ಅಂತಂದ್ರೆ ಇವರು ಇನ್ಸ್ಪೆಕ್ಟರ್ ಅಂತ ತಿಳ್ಕೊಳ್ಳೋಣ. ಇವರೆಲ್ಲ ಯಾರು? ಸಬ್ ಇನ್ಸ್ಪೆಕ್ಟರ್ ಅಂತ. ಓಕೆ, ಇನ್ಸ್ಪೆಕ್ಟರ್ ದೊಡ್ಡವರು, ಸಬ್ ಇನ್ಸ್ಪೆಕ್ಟರ್ ದೊಡ್ಡವರು, ಇನ್ಸ್ಪೆಕ್ಟರ್ ದೊಡ್ಡವರು. ಹೇಳ್ದಂಗೆ ಇವರೆಲ್ಲ ಕೆಲಸ ಮಾಡ್ತಾರೆ. ಏನೆಲ್ಲ ಡೈರೆಕ್ಷನ್ಸ್ ಕೊಡ್ತಾನೆ ಇವರೆಲ್ಲ ಅದನ್ನ ಫಾಲೋ ಮಾಡಬೇಕು. ಏನೆಲ್ಲ ಫೈಲ್ಸ್ ಕೊಡ್ತಾನಲ್ಲ ಅವನ್ನೆಲ್ಲ ಇವರು ಸ್ಟೋರ್ ಮಾಡಿ ಇಟ್ಕೋಬೇಕು. ಒಂದೊಂದು ಮೂಲೆ ಇವ್ರಿಗೆ ಒಂದು ತಾಲೂಕು ಕೊಟ್ಟಿರ್ತದ, ಇವ್ರಿಗೊಂದು ತಾಲೂಕು, ಇವ್ರಿಗೊಂದು ತಾಲೂಕು, ಇವ್ರಿಗೊಂದು ತಾಲೂಕು, ಇವ್ರಿಗೊಂದು ತಾಲೂಕು, ಹಿಂಗೆ ಎಲ್ಲರಿಗೂ ಒಂದೊಂದೊಂದೊಂದು ಕ್ಷೇತ್ರಗಳನ್ನು ಕೊಟ್ಟಿರ್ತದೆ. ಬಟ್ ಎಲ್ಲವನ್ನೂ ಇವಾಗ ಕುಂತು ಕಂಟ್ರೋಲ್ ಮಾಡ್ತಿರ್ತಾರೆ. ಅರ್ಥ? ಫಾರ್ ಎಕ್ಸಾಂಪಲ್ ಅದೇ ಎಕ್ಸಾಂಪಲ್. ಅರ್ಥ? ನೆಕ್ಸ್ಟ್ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ಥಿಂಕ್ ಮಾಡ್ರಿ. ಇವರೆಲ್ಲ ಭಾಳ ಸ್ಟ್ರಾಂಗ್ ಇದ್ದಾರೆ. ಒಂದು ತಾಲೂಕು, ಇದು ಒಂದು ತಾಲೂಕು, 2, 3 ಇವು ABCD ಈ 5 ತಾಲೂಕಿನ ಸಬ್ ಇನ್ಸ್ಪೆಕ್ಟರ್ ಇವರು. ಏನದಲ್ಲ ಇನ್ಸ್ಪೆಕ್ಟರ್ ಅದನ್ನಲ್ಲ, ಫುಲ್ ವೀಕ್ ಅದನ್ನ. ಕುಡಿತಾನ, ತಿಂತಾನ, ಆಫೀಸಿಗೆ ಲೇಟಾಗಿ ಬರ್ತಾನ, ಮಕ್ಕೊಂತಾನ, ಅದು ಬೈತಾನ, ಸರಿಯಾಗಿ ಕೆಲಸ ಮಾಡಂಗಿಲ್ಲ. ಬಟ್ ಇವರೆಲ್ಲ ಭಾಳ ಚಲೋ ಅದಾರ. ಇವರು ಭಾಳ ಚಲೋ ಅದಾರ ಅಂದ್ರೆ ಏನು ಪ್ರಾಬ್ಲಮ್ಸ್ ಆಗ್ಬೋದು ಆ ಪೋಸ್ಟ್ ಆಫೀಸ್ ಒಳಗಡೆ? ಆ ಪೋಸ್ಟ್ ಆಫೀಸ್ ಒಳಗಡೆ ಏನಾಗ್ಬೋದು ಅಂದ್ರೆ ಇವರೆಲ್ಲ ಫುಲ್ ಎಂಥೂಸಿಯಾಸಮ್ ಅದಾರ, ಬೆಸ್ಟ್ ವರ್ಕರ್ಸ್ ಅದಾರ. ಬಟ್ ಅವರಿಗೆ ಸ್ಫೂರ್ತಿ ಸಿಗವಲ್ತು. ಭಾಳ ಚಲೋ ಕೇಸಸ್ಸನ್ನೆಲ್ಲ ಹಿಡ್ಕೊಂಬರ್ತಾನ, ಚೆಂದಾಗಿ ರಿಸಾಲ್ವ್ ಮಾಡ್ತಾನ, ಎಷ್ಟೋ ಚಲೋ ಕಷ್ಟಗಳನ್ನು, ಅನ್ಯಾಯಗಳನ್ನೆಲ್ಲ ದೂರ ಮಾಡ್ತಿದ್ದಾನ. ಬಟ್ ಇವನ ಕಡೆಯಿಂದ ಸ್ಫೂರ್ತಿ ಸಿಗವಲ್ತು, ರಿಕಗ್ನಿಷನ್ ಸಿಗವಲ್ತು, ಸರಿಯಾಗಿ ದುಡ್ಡು ಸಿಗವಲ್ತು. ಹೌದಾ? ಅಥವಾ ರಿಕಗ್ನಿಷನ್ ನಾವೆಲ್ಲ ಐಡೆಂಟಿಫಿಕೇಶನ್ ಸಿಗಂಗಿಲ್ಲ. ಇವನಿಗೂ ಹಾಗೆ, ಇವ್ರಿಗೂ ಹಾಗೆ, ಇವ್ರಿಗೆಲ್ಲರಿಗೂ ಏನಾಗಿದೆ? ಕರೆಕ್ಟಾಗಿ ರಿಕಗ್ನಿಷನ್ ಸಿಗಂಗಿಲ್ಲ. ಓಕೆ, ಇನ್ನೊಂದು ಪೊಲೀಸ್ ಸ್ಟೇಷನ್ ಒಳಗಡೆ ಸಬ್ ಇನ್ಸ್ಪೆಕ್ಟರ್ ಏನಾದರೂ ಭಾಳ ಸ್ಟ್ರಾಂಗ್ ಅದನ್ನ, ಸ್ಟ್ರಿಕ್ಟ್ ಅದನ್ನ, ಭಾಳ ಚಲೋ ಅದನ್ನ. ಬಟ್ ಏನದಾರಲ್ಲ ಇವ್ರು ಭಾಳ ಡಲ್ ಅದಾರ. ಬರೀ ಕುಡ್ಕೊಂತ ಅಡ್ಡಾಡ್ತಾನ, ತಿನ್ಕೊಂತ ಅಡ್ಡಾಡ್ತಾನ, ಬರೀ ಏನದ ಆಪ್ಷನ್ನೇ ಬಂದು ಮಕ್ಕೊಂತಾನ, ಲೇಟಾಗಿ ಬರ್ತಾನ, ಹೊರಗೆ ಬಿಸ್ನೆಸ್ ಮಾಡಾಕತ್ತಾನ, ಬರೀ ಲಂಚ ತೊಗೊತಾನ. ಹಿಂಗೇನ್ರ ಇದ್ರು ಅಂತ ತಿಳ್ಕೊಳ್ರಿ. ಅವಾಗ ಭಾಳ ಸ್ಟ್ರಿಕ್ಟ್ ಇದ್ರು, ಇವರೆಲ್ಲ ಹಿಂಗೆ ಹಳ್ಳ ಹಿಡಿದಿದ್ರು ಅಂದ್ರೂ ಕೂಡ ಅದೇನಾಗ್ತದಲ್ಲ ಅದನ್ನು ಕೂಡ ಹಂಗೆ ಮೈಲ್ಡಾಗಿ ಹೋಗ್ತದೆ. ಬಟ್ ಒಂದಲ್ಲ ಒಂದು ದಿನ ಈ ಪೊಲೀಸ್ ಸ್ಟೇಷನ್ನು ಸುಧಾರಿಸ್ತದ ಅಂತೇಳಿ ಒಂದು ಭರವಸೆ ಇರ್ತದೆ. ಯಾವಾಗ ಇನ್ಸ್ಪೆಕ್ಟರ್ ಸ್ಟ್ರಾಂಗ್ ಇದ್ದು ಸಬ್ ಇನ್ಸ್ಪೆಕ್ಟರ್ ವೀಕ್ ಇದ್ರು ಅಂದ್ರೆ ಅವ್ರನ್ನ ದಿನ ತಿದ್ದಿ ಏನು ಮಾಡ್ಬೋದು? ಇವ್ರನ್ನೆಲ್ಲರನ್ನ ಚೆನ್ನಾಗಿ ದಾರಿ ತರ್ಬೋದು. ಬಟ್ ಅದೇ ಇವರೆಲ್ಲರೂ ಸ್ಟ್ರಾಂಗ್ ಇದ್ದು ವೀಕ್ ಇದ್ದ ಅಂದ್ರೆ ಬಾಸ್ ಇರ್ತಾನಲ್ಲ, ಇವನ್ ತಿದ್ದಕ್ಕೆ ಸಾಧ್ಯನೇ ಆಗಂಗಿಲ್ಲ. ತಿಳಿತಿಲ್ಲ? ಹಾಗೆ ನಮ್ಮ ಮೈಂಡ್ ಒಳಗೂ ಕೂಡ ಸಬ್ ಕಾನ್ಷಿಯಸ್ ಮೈಂಡ್, ಇವರೆಲ್ಲ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್, ಇದು ಕಾನ್ಷಿಯಸ್ ಮೈಂಡ್. ಹಂಗೆ ನಮ್ಮಲ್ಲಿ ಇದನ್ನೂ ಸ್ಟ್ರಾಂಗ್ ಇರಬೇಕು, ಇದೂ ಸ್ಟ್ರಾಂಗ್ ಇರಬೇಕು. ಆವಾಗ ಚೆನ್ನಾಗಿತ್ತು. ಬ್ಲಡ್ ಪಂಪ್ ಮಾಡ್ತದ, ಅದು ಕಿಡ್ನಿದು ತೊಗೊಳ್ರಿ. ಕಿಡ್ನಿ ಕರೆಕ್ಟಾಗಿ ವರ್ಕ್ ಮಾಡಾಕತ್ತದ. ಅದು ಯಾಕಂದ್ರೆ
ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲ ಚಲೋ ಅದಾರ, ಸಬ್ ಕಾನ್ಷಿಯಸ್ ಮೈಂಡ್ ಚೆನ್ನಾಗದ, ಕಿಡ್ನಿ ಚೆನ್ನಾಗಿ ವರ್ಕ್ ಮಾಡಕತ್ತದ. ಬಟ್ ನೀವು ಏನದಿರಲ್ಲ ಕಾನ್ಷಿಯಸ್ ಮೈಂಡ್ ಅದು ಚೆನ್ನಾಗಿ ಕೆಲಸ ಮಾಡಕತ್ತದ, ಸ್ಫೂರ್ತಿ ಕೊಡಂಗಿಲ್ಲ. ಚಲೋತ್ನೆ ಮಜ್ಜಿಗೆ ಕುಡಿಬೇಕು, ವಾರಕ್ಕೊಮ್ಮೆ ಜ್ಯೂಸ್ ಕುಡಿಬೇಕು, ಜಾಸ್ತಿ ಜಾಸ್ತಿ ನೀರು ಕುಡಿಬೇಕು, ಇಂಥವೆಲ್ಲ ಸಪೋರ್ಟ್ ಮಾಡಬೇಕು. ಅದು ಚೆನ್ನಾಗಿ ಕೆಲಸ ಮಾಡಕತ್ತದ ಚೆನ್ನಾಗಿ ಸಪೋರ್ಟ್ ಮಾಡ್ಬೇಕು. ಅದನ್ನ ಬಿಟ್ಟು ನಾವೇನು ಮಾಡ್ತೀವಿ, ಅದ್ರಾಗ ಸರಾಯಿ ಕುಡಿಸೋದು, ಅದರೊಳಗಡೆ ಏನೋ ಒಂಥರ ನಿನ್ನಿದು ಮನ್ನಿದು ಕುಡಿಯೋದು, ಹೌದಾ, ವೇಸ್ಟೇಜ್ ಎಲ್ಲ ಕಳಿಸಿ ಓವರ್ಲೋಡ್ ಮಾಡಿ ಅದರದ್ದು ಮರ್ಯಾದೆ ಕಡೆ ಶುರು ಮಾಡ್ತೀವಿ. ಅರ್ಥ? ದೇರ್ ಫೋರ್ ಕಾನ್ಷಿಯಸ್ ಮೈಂಡ್ ಅಂದರೆ ನಾನು ಯಾವಾಗ ಕಾನ್ಷಿಯಸ್ನೆಸ್ ಇದ್ದಾಗ, ವೆನ್ ಐ ಆಮ್ ಕಾನ್ಷಿಯಸ್, ನಾನು ಎದ್ದಾಗ ಅಂದರೆ ಹಗಲಿ 12 ತಾಸು ನಾ ಏನೆಲ್ಲ ಕೆಲಸಗಳನ್ನು ಮಾಡ್ತೀನಲ್ಲ ಅವುಗಳು ಸಬ್ ಕಾನ್ಷಿಯಸ್ ಮೈಂಡ್ಗೆ ಪೂರಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದರೆ ನಮಗೆ ನಿದ್ದೆ ಚೆನ್ನಾಗಿರ್ತದ, ಸ್ಟಡಿ ಚೆನ್ನಾಗಾಗ್ತದ, ಫೈಲ್ಸ್ ಚೆನ್ನಾಗಿ ಸೇವ್ ಆಗ್ತಾವ. ಅರ್ಥ ಆಯ್ತಲ್ಲ? ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನೀವು ಕರೆಕ್ಟಾಗಿ ಇವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಕೊಟ್ಟಿದ್ದನ್ನೆಲ್ಲ ಇವರೆಲ್ಲ ಚೆನ್ನಾಗಿ ಸೇವ್ ಮಾಡ್ಕೊಳ್ತಾರೆ. ನೀವು ಕೇಳಿದ ತಕ್ಷಣ ಯಾವ ಫೈಲ್ ಬೇಕು, ಯಾವ ತಾಲೂಕಿಂದ ಇನ್ಫಾರ್ಮೇಷನ್ ಬೇಕಂದ್ರೆ ಅವ್ರು ಕರೆಕ್ಟಾಗಿ ತಂದು ಕೊಟ್ಬಿಡ್ತಾರೆ. ಹಂಗೆ ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಹಂಗೆ ನಾವು ಡೇ ಆ್ಯಕ್ಟಿವಿಟೀಸ್ ಒಳಗಡೆ ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಆ ಎಲ್ಲ ಕೆಲಸಗಳು 100% ಪಕ್ಕಾ ಪರ್ಫೆಕ್ಟ್ ಆಗಬೇಕಂದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ನಾವು ಕರೆಕ್ಟಾಗಿ ಟ್ರೀಟ್ ಮಾಡಬೇಕು. ಕರೆಕ್ಟಾಗಿ ಟ್ರೀಟ್ ಮಾಡೋದು ಅಂದರೆ ಏನು ಅಂತಂದ್ರೆ, ಸಬ್ ಕಾನ್ಷಿಯಸ್ ಮೈಂಡ್ ಏನೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತದಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಹಾರ್ಟಿಗೆ ಬೇಕಾದಂತಹ ಚಲೋ ಮ್ಯೂಸಿಕ್ ಕೇಳ್ರಿ. ಹಾರ್ಟ್ ಅಂದ್ರೆ ಏನು ಇದಲ್ಲ, ಮತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲಿದೆ? ರೈಟ್ ಸೈಡ್ಗೆ ಅದಲ್ಲ. ರೈಟ್ ಪಾರ್ಟ್ ಆಫ್ ದ ಬ್ರೈನ್ ಏನು ಬೇಕು? ಮ್ಯೂಸಿಕ್ ಬೇಕು, ಕ್ರಿಯೇಟಿವಿಟಿ ಬೇಕು, ಲಾಜಿಕ್ ಬೇಕು, ಅಂಥವನ್ನೆಲ್ಲ ಕೊಡ್ರಿ. ಚೆನ್ನಾಗಿ ಹಾಡು ಕೇಳ್ರಿ, ಖುಷಿಯಿಂದ ಇರ್ರಿ, ಹೌದಾ, ಪಾಸಿಟಿವ್ ಥಿಂಕ್ ಮಾಡಿರಿ. ಇವೆಲ್ಲ ನೋಡಿ ಸಬ್ ಕಾನ್ಷಿಯಸ್ ಮೈಂಡಿಗೆ ಸ್ಫೂರ್ತಿ ಕೊಟ್ಟಂಗೆ, ಹೌದಾ. ಕಾನ್ಷಿಯಸ್ ಮೈಂಡ್ ಏನಾಗ್ತದೆ ಅವಾಗ ನೀವು ಇದಕ್ಕೆಲ್ಲ ಕರೆಕ್ಟಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ ಇಂಥವೆಲ್ಲ ಮಾಡೋದು, ಹೌದಾ. ಈ ಸಬ್ ಕಾನ್ಷಿಯಸ್ ಮೈಂಡಿಗೆ ಭಕ್ತಿ, ಧೈರ್ಯ, ಇದು ಏನು ದೇವರು, ದಿಂಡ್ರು ಇವೆಲ್ಲ ಭಾಳ ಇಷ್ಟಪಡ್ತದೆ. ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನೆಲ್ಲ ಭಾಳ ಇಷ್ಟಪಡ್ತದೆ. ಯಾಕಂದ್ರೆ ಅದರೊಳಗಡೆ ಒಂಥರ ಏನೋ ಒಂಥರ ಮಜಾ ಸಿಗ್ತದೆ. ಹಾಗಾಗಿ ಅವೆಲ್ಲ ಮಾಡೋದ್ರಿಂದ ಅದಕ್ಕೆ ನಾವು ಸ್ಫೂರ್ತಿ ಕೊಟ್ಟಂಗೆ. ವೆನ್ ವಿ ಆರ್ ಗಿವಿಂಗ್ ಎನ್ಕರೇಜ್ಮೆಂಟ್ ಟು ದಿಸ್ ಸಬ್ ಕಾನ್ಷಿಯಸ್ ಮೈಂಡ್, ಅವು ಕಾನ್ಷಿಯಸ್ ಮೈಂಡಿಗೆ ಏನು ಬೇಕು? ನೀವು ಸ್ಪೀಚ್ ಮಾಡಬೇಕಾ, ಮ್ಯಾಥ್ಸ್ ಓದಬೇಕಾ, ಅಥವಾ ಏನದು ಆಗಲೇ ಹೇಳಿದ್ನಲ್ಲ ಡಿಬೇಟ್ ಮಾಡಬೇಕಾ, ಟಾಕೇಟಿವ್ ಆಗಬೇಕಾ, ಪ್ರೆಸೆಂಟೇಷನ್ ಚೆನ್ನಾಗಿ ಆಗ್ಬೇಕಾ, ಸೆಮಿನಾರ್ ಕೊಡಬೇಕಾ, ಇವು ಎಲ್ಲದರೊಳಗಡೆ ನಿಮ್ಗೆ ಏನು ಸಿಗ್ತದೆ? ನಿಮಗೆ ಎನ್ಕರೇಜ್ಮೆಂಟ್ ಸಿಗಕ್ಕೆ ಶುರು ಆಗುತ್ತೆ. ಎಕ್ಸಾಮ್ ಬರಿತೀರಾ, ವಿಡಿಯೋ ಲೆಕ್ಚರ್ ನೋಡ್ತೀರಾ, ಸ್ಟೋರ್ ಮಾಡ್ಕೊತೀರಾ, ಸ್ಟಡಿ ಮಾಡ್ತೀರಾ, ಇವೆಲ್ಲ ಕಾನ್ಷಿಯಸ್ ಪ್ಯಾರಾಮೀಟರ್ಸ್ ಎಲ್ಲ ಏನಂತಾವೆ? ಸ್ಟ್ರಾಂಗ್ ಆಗ್ತಾವೆ. ಯಾವಾಗ ನೀವು ಸಬ್ ಕಾನ್ಷಿಯಸ್ಗೆ ಜಾಸ್ತಿ ಒಲವು ಕೊಟ್ಟಾಗ. ಅರ್ಥಾತ್ ಇದನ್ನು ನೀವು ಯಾವತ್ತೂ ಮರಿಬಾರ್ದು. ಸೆಕೆಂಡ್ ಥಿಂಗ್ ಏನಂತಂದ್ರೆ, ಇಲ್ಲಿ ನೋಡ್ರಿ, ಇವರೆಲ್ಲ ಸ್ಟೂಡೆಂಟ್ಸ್ ಇದಾರ ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಇದ್ದಂಗೆ. ಟೀಚರ್ ಏನದಾರಲ್ಲ ಅವರು ಕಾನ್ಷಿಯಸ್ ಮೈಂಡ್ ಇದ್ದಂಗೆ. ಬಿಕಾಸ್ ಟೀಚರು ಪೂರ ಎಚ್ಚರ ಇದ್ದುಕೊಂಡು ಪಾಠ ಮಾಡ್ತಿರ್ತಾನೆ. ಇದ್ರ ಒಂದು 4-5 ಮಂದಿ ಮಕ್ಕೊಂಡಿರ್ಬೋದು, ಹೌದಾ. ಅದರಿಂದ ಇವಾಗ ಕಾನ್ಷಿಯಸ್, ಇವರೆಲ್ಲ ಸಬ್ ಕಾನ್ಷಿಯಸ್. ಇವ್ರನ್ನೆಲ್ಲರನ್ನೂ ಚೆನ್ನಾಗಿ ಟ್ರೈನ್ ಮಾಡಿ ಟ್ರೀಟ್ ಮಾಡಿದ್ರ, ಇವ್ರಿಗೆಲ್ಲರಿಗೆ ಕರೆಕ್ಟಾಗಿ ಚಲೋ ಮಾರ್ಕ್ಸ್ ಕೊಟ್ಟು ಅಪ್ರಿಷಿಯೇಟ್ ಮಾಡಿ, ತಪ್ಪು ಮಾಡಿದಾಗ ಅವ್ರನ್ನ ಎತ್ತಿಡಿದು ಮಾಡ್ಕೊಂಡು ಹೋದ್ರೆ ಇವರೆಲ್ಲರೂ ಟೀಚರಿಗೆ ಖುಷಿ ಪಡಿಸ್ತಾರೆ. ಹೆಂಗೆ ಖುಷಿ ಪಡಿಸ್ತಾರ? ಅವ್ರು ಕ್ಲಾಸ್ ಕೂಡ್ತಾರೆ, ಕ್ಲಾಸ್ ಒಳಗೆ ಸುಮ್ ಕುಂದಿರ್ತಾರೆ, ಹಿಂಗೆಲ್ಲ ಮಾಡಿ ಇವ್ರಿಗೆ ಖುಷಿ ಪಡಿಸ್ತಾರೆ. ಇಲ್ಲಿ ಇಂಟರ್ ರಿಲೇಷನ್ ಇದಲ್ಲ, ಹಾಗೇನೆ ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ಗೂ ಕೂಡ ಇಂಟರ್ ರಿಲೇಷನ್. ನಾವು ಇದನ್ನು ಖುಷಿಪಡಿಸಿದ್ರೆ ಅದು ನಮ್ಮನ್ನು ಖುಷಿಪಡಿಸ್ತದೆ. ಒಟ್ಟಾರೆ ಇದರಲ್ಲಿ ಮತ್ತೆ ನೀವು ನಡ್ಬೇಕು ಯೋಚನೆ ಮಾಡ್ತಿರ್ಬೇಕು. ಇಲ್ಲಿ ಇಬ್ಬರು ಇಲ್ಲ, ನಾವು ಇನ್ನೊಬ್ರಿಗೆ ಖುಷಿ ಪಡಿಸಿದ್ರೆ ಅವ್ರು ನಮ್ಗೆ ಖುಷಿ ಪಡಿಸ್ತಾರೆ ಅಂದ್ರೆ ಇಲ್ಲಿ ಇಬ್ಬರಿಲ್ಲ. ನಮ್ಮ ಶರೀರದೊಳಗೆ ಇಬ್ಬರಿಲ್ಲ, ಒಬ್ಬನೇ. ಅಂದರೆ ನನ್ನನ್ನು ನಾನು ಸಬ್ ಕಾನ್ಷಿಯಸ್ ವೇ ಒಳಗಡೆನೂ ಕೂಡ ಟ್ರೀಟ್ ಮಾಡ್ಕೋಬೇಕು, ಅದರಲ್ಲೂ ಕೂಡ ಎಂಜಾಯ್ ಮಾಡಬೇಕು. ದ ಸೇಮ್ ವೇ ನನ್ನನ್ನು ನಾನು ಕಾನ್ಷಿಯಸ್ ಲೆವೆಲ್ ಒಳಗೂ ಕೂಡ ಎಂಜಾಯ್ಮೆಂಟ್ ಮಾಡಬೇಕು. ಯಾವಾಗ ನಾ ಎರಡೂ ಪಾರ್ಟ್ಗೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತೀನಲ್ಲ, ನನ್ನ ಲೈಫ್ ಅವಾಗ ಭಾಳ ಚೆನ್ನಾಗಾಗ್ತದೆ. ಕಮಿಂಗ್ ಟು ದ ಅದರ್ ವೇ, ಏನಿದು ಅನ್ಎಜುಕೇಟೆಡ್ ಪೀಪಲ್ ಇರ್ತಾರೆ ಜಗತ್ತೊಳಗಡೆ, ಆಮೇಲೆ ಎಜುಕೇಟೆಡ್ ಪೀಪಲ್ ಇರ್ತಾರೆ. ಎಜುಕೇಟೆಡ್ ಪೀಪಲ್ದು ಬುದ್ಧಿ ಸ್ವಲ್ಪ ವಿಸ್ತಾರ ಆಗಿರ್ತದೆ. ನಾನಿಲ್ಲ ಲರ್ನಡ್ ಪೀಪಲ್ ಅಂತ ಅನ್ನಕತ್ತಿಲ್ಲ. ಲರ್ನಡ್ ಪೀಪಲ್ ಇಸ್ ಡಿಫ್ರೆಂಟ್ ಆ್ಯಂಡ್ ಎಜುಕೇಟೆಡ್ ಪೀಪಲ್ ಇಸ್ ಡಿಫ್ರೆಂಟ್. ಎಜುಕೇಟೆಡ್ ಪೀಪಲ್ ಅವ್ರದ್ದು ಬುದ್ಧಿ ವಿಸ್ತಾರವಾಗಿರ್ತದೆ, ಮೆಚ್ಯೂರಿಟಿ ಜಾಸ್ತಿ ಇರ್ತದೆ. ಅನ್ಎಜುಕೇಟೆಡ್ ಪೀಪಲ್ ಏನಿರ್ತಾರಲ್ಲ, ಇಲ್ಲಿಟ್ರೇಟ್ ಅಲ್ಲ, ಅನ್ಎಜುಕೇಟೆಡ್ ಪೀಪಲ್ ಏನಿರ್ತಾರಲ್ಲ ಅವ್ರದ್ದು ಬುದ್ಧಿ ಸ್ವಲ್ಪ ಡೌನ್ ಇರ್ತದೆ, ಇಮ್ಮೆಚ್ಯೂರ್ಡ್ ಇರ್ತಾರೆ. ಹಾಗಾಗಿ ನೀವು ಅವ್ರಿಗೆ ಚೆನ್ನಾಗಿ ಸ್ಫೂರ್ತಿ ಕೊಟ್ಟರೆ ಅವ್ರು ನಿಮಗೆ ಚೆನ್ನಾಗಿ ಸ್ಫೂರ್ತಿ ಕೊಡ್ತಾರೆ. ಅರ್ಥಾತ್ ದೇರ್ ಫೋರ್ ಸಮಾಜದಲ್ಲಿ ಚೆನ್ನಾಗಿ ಎಲ್ಲ ಕರೆಕ್ಟ್ ಇರಬೇಕಿತ್ತು ಅಂದ್ರೆ, ಇಫ್ ಯು ಆರ್ ಅ ಮೆಚ್ಯೂರ್ಡ್ ಪರ್ಸನ್ ದೆನ್ ಟ್ರೀಟ್ ಅ ವೆರಿ ವೆಲ್ ಟುವರ್ಡ್ಸ್ ಅನ್ಮೆಚ್ಯೂರ್ಡ್ ಪೀಪಲ್. ನಿಮ್ಮ ಮನೆಯಲ್ಲೂ ಕೂಡ ಗಂಡ ಹೆಂಡತಿ ಮಕ್ಕಳು
ಯಾರು ಎಲ್ಲರೂ ಕೂಡಿ ಇರ್ತೀರಿ ನೀವು, ಅಲ್ಲಿನೂ ನೀವು ಯೋಚನೆ ಮಾಡಿರಿ, ನೀವು ಮೆಚ್ಯೂರ್ಡ್ ಆಗಿದ್ರಿ ಅಂದ್ರೆ ಯಾರೋ ಇಮ್ಮೆಚ್ಯೂರ್ಡ್ ಪರ್ಸನ್ಸ್ ಇದ್ರು ನಿಮ್ಮಲ್ಲಿ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿರಿ, ಅವ್ರು ನಿಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ದ ಸೇಮ್ ವೇ ಎಂಪ್ಲಾಯರ್ ಇರ್ತಾನೆ, ಎಂಪ್ಲಾಯಿ ಇರ್ತಾರೆ, ಇವರೆಲ್ಲ ಸರ್ವೆಂಟ್ಸ್. ಇವ ಒಂದು ಕಂಪ್ನಿ ನಡೆಸ್ತಾನೆ, ಇವಾಗ ಕಾನ್ಷಿಯಸ್ ಆಗಿರ್ಬೇಕು, ಇವ್ನು ಜಾಗೃತನಾಗಿರ್ಬೇಕು. ಇವ ಮಕ್ಕೊಂಡ್ರೆ ಕಂಪ್ನಿ ಬಿದ್ದು ಬಿಡ್ತೈತಿ, ಬಟ್ ಇವ್ರು ಮಕ್ಕೊಂಡ್ರೆ ಇವ ಅವ್ರನ್ನ ಎಬ್ಬಿಸ್ಬೋದು. ಅರ್ಥದಲ್ಲ, ಇವರೆಲ್ಲ ಮಲ್ಕೊಂಡ್ರು ಅಂತಂದ್ರೆ, ಇವರೆಲ್ಲ ಹಳ್ಳ ಹಿಡಿದ್ರೆ ಇವ ಅವ್ರನ್ನ ಎಬ್ಬಿಸ್ಬೋದು. ಬಟ್ ಇವ ಏನಾರ ಮಲ್ಕೊಂಡ ಅಂದ್ರೆ ಇವನ್ನ ಎಬ್ಸಕ್ ಆಗಂಗಿಲ್ಲ. ಹಾಗೆ ನಾವು ಕಾನ್ಷಿಯಸ್ ಅಂದ್ರೆ ಡೇ ಆಕ್ಟಿವಿಟೀಸ್ ಏನೆಲ್ಲ ಮಾಡ್ತೀವಲ್ಲ, ಅಲ್ಲಿ ನಾವು ಜಾಗೃತರಾಗಿದ್ದರೆ ನಮ್ಮ ಇಡೀ ಕಂಪ್ನಿ ಚೆನ್ನಾಗಿರ್ತದೆ. ನಡ್ತದ. ದ ಸೇಮ್ ವೇ ವಿ ನೀಡ್ ಟು ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಬೋತ್ ಹಾರ್ಟ್ ಆ್ಯಂಡ್ ಮೈಂಡ್, ಹಾರ್ಟ್ ಆ್ಯಂಡ್ ಬ್ರೈನ್. ಇಲ್ಲಿ ಹಾರ್ಟ್ ಅಂದ್ರೆ ಮತ್ತೆ ಈ ಹಾರ್ಟ್ ಅಲ್ಲ, ಹಾರ್ಟ್ ಅಂದ್ರೆ ಲೆಫ್ಟ್ ಬ್ರೈನ್ ಆ್ಯಂಡ್ ರೈಟ್ ಬ್ರೈನ್, ಬೋತ್ಗೆ ನಾವು ಏನು ಮಾಡಬೇಕು, ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಅರ್ಥ. ದಿಸ್ ವೇ ವಿ ಕ್ಯಾನ್ ಈವನ್ ಅಂಡರ್ಸ್ಟ್ಯಾಂಡ್ ಸೊಸೈಟಿ ಒಳಗೂ ಕೂಡ ಚೆನ್ನಾಗಿ ನಾವು ಬಾಳೆ ಬದುಕ್ಬೋದು. ಯಾಕಂತಂದ್ರೆ ಪ್ರತಿಯೊಂದು ಜಾಗದೊಳಗೂ ಕೂಡ ಇವು ಇದ್ದೇ ಇರ್ತಾವೆ, ಇವು ಎರಡನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ಕೊತ ಹೋಗ್ಬೇಕು. ಅರ್ಥ. ಈಗ ನಾವು ಮೈಂಡ್ ಅಂತ ಏನು ಕರಿತೀವಲ್ಲ, ಮೈಂಡ್ ಅಂತಂದ್ರೆ ಅದು ಸಬ್ ಕಾನ್ಷಿಯಸ್ ಮತ್ತು ಕಾನ್ಷಿಯಸ್ ಇವೆರಡೂ ಸೇರಿದ್ರೆ ಅದಕ್ಕೇನಂದ್ರೆ ಮನಸ್ಸು ಅಂತ ಕರೀತಾರೆ. ಇಲ್ಲಿ ರಾತ್ರಿ ಹೊತ್ತೊಳಗಡೆ ಇದ್ರದ್ದು ಕೆಲಸ ಜಾಸ್ತಿ ಇರ್ತದ, ಹಗಲೊತ್ತೊಳಗಡೆ ಇದ್ರದ್ದು ಕೆಲಸ ಜಾಸ್ತಿ ಇರ್ತದ. ಆಯ್ತದ. ಬಟ್ ಎರಡೂ ಸೇರಿದ್ರೆ ಮನಸ್ಸು ಅಂತ ಕೊಡ್ತಾರೆ. ಅರ್ಥದ. ನೆಕ್ಸ್ಟ್ ಇದನ್ನು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಈಗ ನೀವು ಯೋಚನೆ ಮಾಡಿರಿ, ಸರ್ ನಾನು ಭಾಳ ಕ್ರಿಯೇಟಿವ್ ಇದ್ದೀನಿ, ಎಮೋಷ್ನಲ್ ಇದ್ದೀನಿ, ನನಗೆ ಸ್ವಲ್ಪ ಬೈದ್ರೆ ನನ್ನ ಮನಸ್ಸಿಗೆ ಎತ್ತಿ ಬಿಡ್ತೈತಿ, ಸರ್ ನಾನು ಸುಮ್ಮನೆ ಹಿಂಗೆ ದಿಟ್ಟಿಸ್ ನೋಡಿಬಿಟ್ರೆ ನನಗೆ ಅಳು ಬಂದ್ಬಿಡ್ತದ. ಇವೆಲ್ಲ ಯಾರಿವರು ಸಬ್ ಕಾನ್ಷಿಯಸ್ಗೆ ಜಾಸ್ತಿ ಒಲವು ಕೊಟ್ಟು ಹುಡುಗರು. ಅವರು ಇದರೊಳಗಡೆ ಸ್ವಲ್ಪ ವೀಕ್ ಇರ್ತಾರೆ. ಹೆಂಗೆ ಮ್ಯಾಥಮೆಟಿಕ್ಸು, ಸ್ಪೀಚ್ ಕೊಡಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಇಲ್ಲೇ ನೋಡ್ರಿಲ್ಲ, ಅವನಿಗೆ ಹೆದರಿಕೆ ಭಾಳ ಬರ್ತದ, ಇಮೋಷ್ನಲ್ ಆಗಿದಾನ, ಹಂಗಾಗಿ ಭಾಷಣ ಚೆನ್ನಾಗಿ ಮಾಡಂಗಿಲ್ಲ. ಭಾಷಣ ಚೆನ್ನಾಗಿ ಮಾಡಾಕತ್ತಾನ, ಇಂಥ ಇಮೋಷ್ನಲ್ ಇರಂಗಿಲ್ಲ. ಅರ್ಥ. ಹಂಗೆ ಏನಂತಂದ್ರೆ ಇವೆರಡನ್ನೂ ಚೆನ್ನಾಗಿ ಭಾಷಣ, ಈ ಎರಡನ್ನೂ ಮ್ಯಾನೇಜ್ ಮಾಡಿದ್ರೆ ಒಬ್ಬನ ಹೃದಯದಲ್ಲಿ ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಅವನ ಲವ್ಗೆ ಜಾಸ್ತಿ ಒಲವನ್ನು ಕೊಟ್ಟು ಅದನ್ನು ಚೆನ್ನಾಗಿ ಬೆಳೆಸಿದಾನ, ಅವನು ಕಾನ್ಷಿಯಸ್ ಆಗಿನೂ ಇದ್ದಾನೆ, ಅವನ ಸ್ಪೀಚು ಚೆನ್ನಾಗಿ ಮಾಡ್ತಾನೆ ಅಂದ್ರೆ ಅವನ ಸ್ಪೀಚ್ ಫುಲ್ ಹಿಟ್ ಆಗ್ತದ. ಯಾಕಂದ್ರೆ ಹೇಳ್ತೀವಲ್ಲ, ಅವನ ಮಾತು ಹೃದಯದಿಂದ ಬರ್ತದ್ರಿ ಅಂತ ಹೇಳ್ತೀವಿ. ಹೃದಯದಿಂದ ಕೆಳಗಿಲಿಂದ ಬರಂಗಿಲ್ಲ, ಅದು ರೈಟ್ ಬ್ರೈನ್ಲಿಂದ ಮಾತು ಬರ್ತದ, ಸಬ್ ಕಾನ್ಷಿಯಸ್ಲಿಂದ ಮಾತು ಬರ್ತದ. ಸರ್ ಅವನು ಏನೇ ಕೆಲಸ ಮಾಡಿದ್ರು ಕೂಡ ಅವನು ಹೃದಯದಿಂದ ಮಾಡ್ತಾನೆ ರೀ, ಅವನು ಹೃದಯವಂತ ರೀ ಅಂತ ಹೇಳ್ತೀವಿ. ಅರ್ಥ. ಅಂದ್ರೆ ದೇ ಯೂಸ್ ಸಬ್ ಕಾನ್ಷಿಯಸ್ ಮೈಂಡ್ ಟು ಡೂ ಸಮ್ ಆ್ಯಕ್ಟಿವಿಟೀಸ್. ಇನ್ನು ಬರೇ ಸಬ್ ಕಾನ್ಷಿಯಸ್ ಮೈಂಡ್ದ ಯೂಸ್ ಮಾಡ್ಕೊಂಡು ಕುಂತ್ರ ಉಪಯೋಗಿಲ್ಲ. ಬರೀ ನೀ ಮಮತೆ, ದಯೆ, ಕರುಣೆ ಅದು ಇದು ಹಿಡ್ಕೊಂಡು ಅಷ್ಟು ನಾವೇ ರೀತಿನ ಹೋಗಿ ಯಾರು ಬೈದ್ರ ಮನುಷ್ಯ ಇಚ್ಕೊಂಡ್ಬಿಡೋದು, ಅದ ಸ್ವಲ್ಪ ಏನಾರ ಒಂದು ಸ್ವಲ್ಪ ಸಿಟ್ಟಿಗೆ ಒಂದು ಸ್ವಲ್ಪ ಏನಾರ ಅಂದ್ರೆ ಹತ್ತು ಬಿಡೋದು, ಹೌದಾ, ಇಂಥವೆಲ್ಲ ಮಾಡ್ಕೊಂತ ಸಬ್ ಕಾನ್ಷಿಯಸ್ ಒಳಗೆ ಕುಂತ್ರೂ ಕೂಡ ಅದು ಯೂಸ್ ಇಲ್ಲ. ದೇರ್ ಫೋರ್ ವಿ ನೀಡ್ ಟು ಬ್ಯಾಲೆನ್ಸ್ ಬೋತ್ ಆಫ್ ದೆಮ್. ದೆನ್ ಹೌ ಟು ಬ್ಯಾಲೆನ್ಸ್ ಅಂತಂದ್ರೆ ನಿಮ್ಮ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ ಏನೈತಲ್ಲ, ಈ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿನ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ನಿಮ್ಮದು ಸಬ್ ಕಾನ್ಷಿಯಸ್ ಮೈಂಡ್ ಅದು ಜಾಸ್ತಿ ಯುಟಿಲೈಸ್ ಆಗ್ತದೆ. ನೀವು ರೈಟ್ ಪಾರ್ಟ್ ಆಫ್ ದ ಬಾಡಿ ಏನಾದ್ರೆ ನೀವು ಜಾಸ್ತಿ ಯೂಸ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರೆ ನಿಮ್ಮದು ಕಾನ್ಷಿಯಸ್ ಮೈಂಡ್ ಚೆನ್ನಾಗಿ ವರ್ಕ್ ಆಗಕ್ಕೆ ಶುರು ಆಗ್ತದೆ. ಓಕೆ, ಇದು ಆಲ್ಟರ್ನೇಟ್ ಫಿಸಿಕಲ್ ಒಂದು ಆ್ಯಕ್ಟಿವಿಟಿ. ಡೂ ಸಮ್ ಎಕ್ಸಸೈಸ್. ಫಾರ್ ಎಕ್ಸಾಂಪಲ್ ಎಡಗೈಯಿಂದ ಬರೆಯೋದು, ಎಡಗೈಯಿಂದ ಜಾಸ್ತಿ ಕೆಲಸ ಮಾಡೋದು, ಎಡಗಾಲಿನ ಮೇಲೆ ನಿಂತ್ಕೊಳ್ಳೋದು, ಈ ರೀತಿ ಕೆಲಸಗಳನ್ನು ಮಾಡಿರಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಆ್ಯಕ್ಟಿವೇಟ್ ಆದಂಗೆ ಆಗ್ತದೆ, ರೈಟ್ ಬ್ರೈನ್ ಸ್ವಲ್ಪ ಆ್ಯಕ್ಟಿವೇಟ್ ಆಗ್ತದೆ. ಆಮೇಲೆ ಈ ಕಡೆಯಿಂದ ಆ್ಯಕ್ಟಿವಿಟೀಸ್ ಮಾಡ್ತಾ ಹೋಗ್ರಿ, ಅವು ನಿಮ್ಮದು ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವಿಟೀಸ್ ಆಗ್ತದೆ. ಇಫ್ ಯು ವಾಂಟ್ ಟು ಬ್ಯಾಲೆನ್ಸ್ ಬೋತ್, ದೆನ್ ಎರಡೂ ಕಡೆಯಿಂದ ಆ್ಯಕ್ಟಿವೇಟ್ ಮಾಡಿರಿ. ಒಂದಿನ ಈ ಕಡೆಗೆ, ಒಂದಿನ ಈ ಕಡೆಗೆ, ಎರಡು ಬ್ಯಾಲೆನ್ಸ್ ಮಾಡ್ತಾ ಹೋಗ್ರಿ. ಅದಕ್ಕೆ ಯೋಗ, ಪ್ರಾಣಾಯಾಮ, ಧ್ಯಾನ ಏನಿರ್ತಾವಲ್ಲ ಇವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾವೆ. ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ತಾರೆ, ಈ ಕಡೆ ತೊಗೊಳ್ತಾರೆ, ಈ ಕಡೆ ಬಿಡ್ತಾರೆ. ಕೈ ಹಿಂಗ ಮಾಡ್ತಾರೆ ನೋಡಿ, ಎರಡೂ ಕಡೆ ಕೈನ ತೊಗೊಳ್ತಾರೆ, ಹಿಂಗ ಮಾಡ್ತಾರೆ, ಹೌದಾ. ಪ್ರತಿಯೊಂದು ಹಿಂಗ ಇರ್ಬೋದು, ಕೈ ರೊಟೇಷನ್ಸ್ ಇರ್ಬೋದು, ನೆಕ್ ರೊಟೇಷನ್ಸ್ ಇರ್ಬೋದು, ಇವೆಲ್ಲ ಏನದು ಅಂದ್ರೆ ಎರಡೂ ಪಾರ್ಟ್ಸನ್ನು ಕೂಡ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಡೋದು. ಅದನ್ನು ದಿನ ಬೆಳಗ್ಗೆ ಒಂದು 20 ಮಿನಿಟ್ಸ್, 30 ಮಿನಿಟ್ಸ್, 1 hour ಎಕ್ಸಸೈಸ್ ಮಾಡಿದರೆ ಯು ಆರ್ ಗಿವಿಂಗ್ ಈಕ್ವಲ್ ಇಂಪಾರ್ಟೆನ್ಸ್ ಫಾರ್ ಬೋತ್ ದ ಪಾರ್ಟ್ ಆಫ್ ದ ಬಾಡಿ, ಬೋತ್ ಪಾರ್ಟ್ ಆಫ್ ದ ಬ್ರೈನ್ಸ್ ಆ್ಯಂಡ್ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್. ಅರ್ಥ ಆಯ್ತಾ?